ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವತ್ತು ಒಂದೇ ಒಂದು ಕ್ಷಣನೂ ನನ್ನ ಬಗ್ಗೆ ಯೋಚನೆ ಮಾಡಿಲ್ವಲ್ಲ ಮೇಡಮ್. ನನಗೂ ತೊಂದರೆ ಆಗುತ್ತೆ, ನನ್ನ ಬದುಕಲ್ಲೂ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನೋದು ಅರ್ಥ ಮಾಡ್ಕೊಂಡಿದ್ದಿದ್ರೆ ಈ ಮದುವೆನೇ ಆಗ್ತಿರ್ಲಿಲ್ಲ ಮೇಡಮ್. ನನ್ನ ಜೀವನದಲ್ಲಿ ಇಂಥ ಬಿರುಗಾಳಿನೇ ಹೇಳ್ತಿರ್ಲಿಲ್ಲ. ಯಾಕೆ ಮೇಡಮ್ ಹೀಗೆ ಮಾಡಿದ್ರಿ ನೀವು? ಯಾಕೆ ಮೇಡಮ್ ನನ್ನ ಬಗ್ಗೆ ಯೋಚನೆ ಮಾಡ್ಬೇಕಂತ ಅನ್ನಿಸ್ಲಿಲ್ವಾ ನಿಮಗೆ? ಅವತ್ತು ನಿಮಗೆ ತಾಳಿ ಕಟ್ಟಿದ್ದು ನಾನೇ ಅನ್ನೋ ಥರ ನನ್ನ ಪಕ್ಕ ಬಂದು ನಿಂತ್ಕೊಂಡ್ಬಿಟ್ರಲ್ಲ ಮೇಡಮ್. ಯಾಕೆ ಮೇಡಮ್? ಸುಬ್ಬು, ಏನ್ ನಿನ್ ಪ್ರಾಬ್ಲಮ್ಮು? ನಿನಗೆ ಮಾತಾಡೋಕೆ ಬೇರೆ ಯಾವ ಟಾಪಿಕ್ಕು ಇಲ್ವಾ? ಅಲ್ಲ ಸುಬ್ಬು, ಅಂಥದ್ದು ಏನು ಚೇಂಜ್ ಆಯಿತು ಹೇಳು ನಿನ್ನ ಲೈಫಲ್ಲಿ? ಹಾಂ, ಅಂಥದ್ದು ಏನು ಆಗ್ಬಾರ್ದು ನಡೀತು? ಅಲ್ಲ, ನಿಮ್ಮಮ್ಮ ನಿನ್ನ ಹತ್ರ ಮಾತಾಡ್ತಾ ಇರಲಿಲ್ಲ, ಈಗ ಮಾತಾಡ್ತಿದ್ದಾರೆ ತಾನೆ. ನಿನ್ನ ತಂಗಿ ಮದುವೆ ನಿಂತು ಹೋಗಿತ್ತು, ಈಗ ಅವಳು ಮದುವೆ ಆಗಿ ಗಂಡನ ಮನೇಲಿ ಚೆನ್ನಾಗೇ ಇದ್ದಾಳ್ತಾನೆ. ನಿಮ್ಮ ಯಜಮಾನ್ರು ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ರು, ಆದರೆ ಈಗ ಅವರೇ ನಿನ್ನ ಮನೆಗೆ ಕರೆದು ನಿನಗೆ ಸತ್ಕಾರ ಮಾಡಿದ್ರು ತಾನೆ. ಮೊದಲಿನ ಹಾಗೆ ಕೆಲಸನೂ ಕೊಟ್ಟಿದ್ದಾರೆ ತಾನೆ. ಇಷ್ಟೆಲ್ಲ ಆದ್ಮೇಲೂ ನಾನೇನೋ ನಿನ್ನ ಲೈಫಿಗೆ ಬಂದು ನಿನ್ನ ಲೈಫ್ ಹಾಳು ಮಾಡಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ಯಲ್ಲ, ಯಾಕೆ ಸುಬ್ಬು? ಹಾಗೆ ನೋಡೋಕೆ ಹೋದ್ರೆ ನಿನ್ನ ಲೈಫ್ ಏನೂ ಬದಲಾಗಿಲ್ಲ, ಬದಲಾಗಿರೋದು ನನ್ನ ಲೈಫು. ಅಲ್ಲ, ಸುಮ್ಮನೆ ಇದ್ದೀನಿ ಅಂತ ನೀನು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತೀಯಾ? ಇವತ್ತು ಹಬ್ಬದ ದಿನ ಅಲ್ವಾ? ಎಲ್ರಿಗೋಸ್ಕರ ಅಡುಗೆ ಮಾಡಿದ್ದೀನಿ, ಎಲ್ರಿಗೂ ಊಟ ಬಡಿಸಿದ್ದೀನಿ, ಎಲ್ಲರೂ ಊಟ ಮಾಡಿದ್ದಾರೆ, ನೀನು ಊಟ ಮಾಡಿದೆ. ಆದ್ರೆ ನೀನು ಒಂದು ಮಾತಾದ್ರೂ ಕೇಳ್ದ್ಯಾ ನೀವು ಊಟ ಮಾಡಿದ್ರಾ ಅಂತ? ಅಯ್ಯೋ, ನೀವು ಊಟ ಮಾಡಿಲ್ವಾ ಮೇಡಮ್? ಬನ್ನಿ ಮೇಡಮ್, ಫಸ್ಟ್ ಊಟ ಮಾಡಿ ಬನ್ನಿ. ಹೆಂಗ್ ಮಾಡ್ಲಿ ಸುಬ್ಬು? ಕೈ ಗಾಯ ಆಗಿಲ್ವಾ ನನಗೆ? ಹ, ಬೇರೆದೆಲ್ಲ ಅರ್ಥ ಆಗುತ್ತೆ ನಿನಗೆ, ಆದ್ರೆ ಇಂಥ ಸೂಕ್ಷ್ಮ ಎಲ್ಲ ಅರ್ಥ ಆಗಲ್ಲ ಅಲ್ವಾ? ಪರವಾಗಿಲ್ಲ ಬಿಡು, ನನಗೆ ಎಷ್ಟೇ ನೋವಾದ್ರೂ ಅದನ್ನ ನಾನೇ ಅನುಭವಿಸ್ತೀನಿ. ನನ್ನ ಕೈ ಉರಿದ್ರೂ ಪರವಾಗಿಲ್ಲ, ನಾನು ಹಂಗೆ ಊಟ ಮಾಡ್ತೀನಿ. ಮೇಡಮ್, ನಾನು ಅನ್ನ ಸಾರು ಕಲ್ಸ್ಕೊಡ್ತೀನಿ, ಸ್ಪೂನಲ್ಲಿ ತಿನ್ನಿ ಮೇಡಮ್. ಸ್ಪೂನಲ್ಲಿ ತಿನ್ನದ? ಅಲ್ಲ, ಈ ಕೈಯಿಂದಾನೇ ನಾನಿಂದ ಎಣ್ಣೆ ಹಚ್ಚಿದ್ದೀನಿ, ಮಸಾಜ್ ಮಾಡಿದ್ದೀನಿ, ನೀನು ಹಾಯಾಗೋಗಿ ಸ್ನಾನ ಮಾಡ್ಕೊಂಡೆಲ್ಲ ಬಂದಿದ್ಯಾ. ಈ ಕೈಗಳಿಂದ ನಾನು ಅಡುಗೆ ಮಾಡಿದ್ದೀನಿ, ಎಷ್ಟೊಂದು ಕೆಲಸಗಳು ಮಾಡಿದ್ದೀನಿ. ಈಗ ಈ ಕೈ ಗಾಯ ಆಗಿರೋವಾಗ ಸ್ಪೂನಲ್ಲಿ ತಿನ್ನು ಅಂತ ಹೇಳ್ತಿದ್ಯಾ ನೀನು? ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಕೈ ಸರಿಯಾಗೋವರೆಗೂ ನೀನೇ ನನಗೆ ತಿನ್ನಿಸ್ಬೇಕು. ಮೇಡಮ್, ನಾನಾ? ಹೌದು, ನೀನೇ. ಮೇಡಮ್, ನಾನು ನಿಮಗೆ ಅನ್ನ ಸಾರು ಹಾಕಿ ಕಲ್ಸ್ಕೊಡ್ತೀನಿ, ಸ್ಪೂನಲ್ಲಿ ತಿನ್ಬಿಡಿ. ಆಗಲ್ಲ ಸುಬ್ಬು, ನೀನೇ ನನ್ಗೆ ತಿನ್ನಿಸ್ಬೇಕು, ಇಲ್ಲಾಂದ್ರೆ ನಾನು ತಿನ್ನೋದೇ ಇಲ್ಲ. ಹೋಗು. ಮೇಡಮ್, ನೀವು ಇಲ್ಲೇ ಕೂತಿರಿ, ನಾನು ಹೋಗಿ ಅನ್ನ ಸಾರು ಕಲ್ಸ್ಕೊಂಡು ಸ್ಪೂನ್ ತೊಗೊಂಡು ಬಂದ್ಬಿಡ್ತೀನಿ. ಕೂತ್ಕೊಳ್ಳಿ ಮೇಡಮ್. ಸುಬ್ಬು, ನಾನು ಸ್ಪೂನಲ್ಲಿ ತಿನ್ನಲ್ಲ. ಹಸುವಾಗ್ತಿದೆ ಸುಬ್ಬು, ಊಟ ತಿನ್ಸು. ನೀವು ಯಾಕೆ ಮೇಡಮ್ ಬರೋಕ್ಕೆ ಹೋದ್ರಿ? ನಾನು ಹೇಳ್ದೆ ತಾನೆ, ತಟ್ಟೆಲ್ಲ ಅನ್ನ ಕಲ್ಸ್ಕೊಂಡ್ಬರ್ತೀನಿ, ಸ್ಪೂನ್ ತೊಗೊಂಡ್ಬರ್ತೀನಿ, ಸ್ಪೂನಲ್ಲಿ ತಿನ್ನಿ ಅಂತ. ನಾನು ಹೇಳ್ದೆ ತಾನೆ, ನೀನು ತಿನ್ಸೋವರೆಗೂ ನಾನು ತಿನ್ನಲ್ಲ ಅಂತ. ಯಾಕೆ ಊಟ ಮಾಡಿಸಲ್ಲ ನೀನು? ಮಧ್ಯಾಹ್ನ ನೀವು ಬಂದು ನನ್ನ ಪಕ್ಕ ಕೂತ್ಕೊಂಡಿದ್ದಕ್ಕೆ ಏನೇನಾಯ್ತು ಅಂತ ನೋಡಿದ್ರಿ ಅಲ್ವಾ? ಅದರಲ್ಲೂ ಇವಾಗ ಎಲ್ಲರ ಮುಂದೆ ನಿಮ್ಗೆ ನಾನು ಊಟ ಮಾಡಿಸಿದ್ರೆ ಏನಾಗ್ಬಿಡುತ್ತೆ? ಏನೂ ಆಗಲ್ಲ. ನೀನು ನನ್ನ ಗಂಡ, ನಾನು ನಿನ್ನ ಹೆಂಡತಿ. ಗಂಡ ಹೆಂಡತಿಗೆ ಊಟ ಮಾಡಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ಮೇಡಮ್, ತಪ್ಪು ಒಪ್ಪಿನ ಬಗ್ಗೆ ನೀವು ಮಾತೇ ಆಡಬೇಡಿ. ನೀವು ಅದೆಷ್ಟೇ ಹೇಳಿದ್ರು ನಾನು ನಿಮ್ಗೆ ಊಟ ಮಾಡಿಸಲ್ಲ ಅಷ್ಟೇ. ನಾನು ಅಷ್ಟೇ, ನೀನು ಊಟ ಮಾಡಿಸೋವರೆಗೂ ನಾನು ಊಟ ಮಾಡಲ್ಲ ಅಷ್ಟೇ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.